ನಿಧಾನ ಬ್ರಹ್ಮಚಾರಿಗಳೇ, ಆರಾಮ್. ಸರ್ ನಮಸ್ಕಾರ. ನಾನು ಹನುಮಂತರಾವ್ ಪರ ಲಾಯರು, ಜೆ.ಕೆ. ರಾಮಾನುಜನ್. ನಂಗೆ ದೊಡ್ಡಪ್ಪ ಆಗ್ಬೇಕು. ರಾಮಪ್ರಿಯನ್ ಅಂತ ನಾನು. ಭಾರದ್ವಾಜ ಗೋತ್ರ, ಅಶ್ವಿನಿ ನಕ್ಷತ್ರ, ಮೇಷರಾಶಿ. ಆ ವ್ಯಕ್ತಿನ ಸೇರಿಸಿದ್ರಲ್ಲ, ಅವರು ನಿಮ್ಗೆ ಏನಾಗಬೇಕು? ಅಯ್ಯೋ, ಖಂಡಿತವಾಗ್ಲೂ ಗೊತ್ತಿಲ್ಲ. ನಾವು ಗಾಡಿಲಿ ಸ್ಟ್ರೈಟ್ ರೋಡಲ್ಲಿ ಬರ್ತಾ ಇದ್ವಿ. ಈ ವ್ಯಕ್ತಿಗೂ ಗಾಡಿಗೂ ಮಿಸ್ಕಮ್ಯುನಿಕೇಶನ್ ಆಯ್ತು, ಅಷ್ಟೇನೆ. ಇದು ಮೆಡಿಕೋ ಲೀಗಲ್ ಕೇಸು, ಪೊಲೀಸ್ನವ್ರು ಬರಲೇಬೇಕಾಗತ್ತೆ. ಅಯ್ಯೋ, ಅದು ದಯವಿಟ್ಟು ಡಾಕ್ಟ್ರನ್ ಕರಿತೀರಾ? ನಾನೇ ಈ ಆರೋಗ್ಯವನ ಆಯುರ್ವೇದ ಶಾಲೆಯ ವೈದ್ಯ ವಿದ್ಯಾನಂದ ಅಂತ ನನ್ನ ಹೆಸರು. ಸೂಪರು. ಪ್ಯಾಂಟು ಶರ್ಟು ಇಂಗ್ಲಿಷ್ ಡಾಕ್ಟರ್ಗಳಿಗೆ ಸರಿ. ನೀವು ಆಯುರ್ವೇದಿಕ್ ಡಾಕ್ಟರ್ಗಳು ಋಷಿ ಮುನಿ ಕವಿಗಳ ಥರ ಪಂಚೆ ಜುಬ್ಬಾ ಶಲ್ಯ, ವೃತ್ತಿ ಜೊತೆ ಸಾಮ್ಯತೆ. ದಯವಿಟ್ಟು ಆ ಅಪರಿಚಿತ ವ್ಯಕ್ತಿನ ಸ್ವಲ್ಪ ಗುಣಪಡಿಸ್ಬಿಡ್ತೀರಾ? ನೋಡಿ, ಮೇಲ್ನೋಟಕ್ಕೆ ಪ್ರಜ್ಞೆ ಹೋದಾಗ ಕಾಣುತ್ತೆ. ಅಕಸ್ಮಾತ್ ಆ ವ್ಯಕ್ತಿ ಇಲ್ಲೇ ಏನಾದ್ರು ಹೋಗ್ಬಿಟ್ರೆ ಕಾನೂನು ರೀತ್ಯ ನಮಗೆ ವಿಪರೀತ ತೊಂದರೆಗಳು ಬರುತ್ತ್ರಿ. ಅಯ್ಯೋ, ಮಿನಿಸ್ಟ್ರು ಹನುಮಂತರಾವ್ ಈಗಾಗಲೇ ತುಂಬಾ ಸಮಸ್ಯೆಯಲ್ಲಿ ಇದಾರಪ್ಪ. ಇನ್ನು ಇದು ಪೊಲೀಸ್ ಕೇಸು ಅಂತೆಲ್ಲ ಹೋಗ್ಬಿಟ್ರೆ ಸಮಸ್ಯೆ ಗಂಟಾಗ್ತಾ ಹೋಗುತ್ತೆ. ಅದಕ್ಕೂ ನಾನೇ ಓಡಾಡ್ಬೇಕು. ಈಗಾಗಲೇ ಒದ್ದಾಟ ಆಗ್ಬಿಟ್ಟಿದೆ. ಆಗ್ಲಿ ನೋಡ್ತೀನಿ. ಆ ವ್ಯಕ್ತಿಗೆ ಯಾವ ಪ್ರಮಾಣದಲ್ಲಿ ತೊಂದರೆ ಆಗಿದೆ ಅನ್ನೋದ್ರ ಮೇಲೆ ಪೊಲೀಸನ್ನು ಕರೆಸ್ಬೇಕು ಬೇಡವೋ ಅನ್ನೋದನ್ನ ವಿಚಾರ ಮಾಡಿ. ಸ್ವಲ್ಪ ಎಕ್ಸ್ಟ್ರಾ ಗಮನ ಕೊಟ್ಟು ಆ ವ್ಯಕ್ತಿ ನೋಡ್ಕೊಳ್ಳಿಪ್ಪ. ಅವನಿಂದ ಇನ್ನೂ ತುಂಬಾ ಕೆಲಸಗಳಾಗಬೇಕಾಗಿದೆ. ಏನ್ರಿ ಅಪರಿಚಿತ ವ್ಯಕ್ತಿ ಅಂತೀರಾ? ಆ ವ್ಯಕ್ತಿಯಿಂದ ತುಂಬಾ ಕೆಲಸ ಆಗ್ಬೇಕು ಅಂತೀರಾ? ಏನಿದು? ಹಾಗೇನಿಲ್ಲಪ್ಪ, ಮುಳುಗೋ ವೇಳೆ ಒಂದು ಹುಲ್ಕಡ್ಡಿಯಿಂದನೂ ತುಂಬಾ ಸಹಾಯ ಆಗತ್ತೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಹಾಗೆ ಹೇಳಿದೆ ಅಷ್ಟೇ. ತುಂಬಾ ಅನುಮಾನಾಸ್ಪದವಾಗಿದೆ. ಆಗ್ಲಿ ನೋಡ್ತೀನಿ. ಆಗಲ್ಲ ಅಂದ್ರೆ ಪ್ರೊಫೆಷನಲ್ ಎಥಿಕ್ಸೇ ಇಲ್ಲ ಅನ್ನಂಗಾಗತ್ತೆ. ಯಾವಾಗ್ಲೂ ನರಸಿಂಹರಾವ್ ಮೇಲೆ ಅಟ್ಯಾಕ್ ಆಗಿದ್ದಾಗ ಅವ್ರ ಫೋಟೋನ ಪೇಪರ್ ನೋಡಿದ್ ನೆನಪು ಅಸ್ಪಷ್ಟ. ಇಮಿಡಿಯೇಟ್ ಆಗಿ ನಂಗೆ ಅವ್ರ ಫೋಟೋ ಬೇಕು, ತರಿಸಿ ವ್ಯವಸ್ಥೆ ಮಾಡಿ. ಗುರಪ್ಪನ ಮನೆಗೆ ಹೋದಾಗ ಗೋಡಿ ಮೇಲೆ ನರಸಿಂಹ ಕೈ ಮುಕ್ಕೊಂಡು ನಿಂತಿರೋ ಫೋಟೋ ಅನಾಥವಾಗಿ ಬಿದ್ದಿತ್ತೆ, ನೋಡ್ಲಿಲ್ಲೇನ? ಸೂರಪ್ಪನ ಮನೇಲಿ ನಾನು ನೋಡಿದ್ದೆ ಬೇರೆ, ಅದು ಪ್ರಯೋಜನ ಆಗ್ಲಿಲ್ಲ ಬಿಡಿ. ಈಗ ನಾವು ಬರ್ತಾ ಗಾಡಿಲಿ ಒಬ್ಬ ವ್ಯಕ್ತಿಗೆ ಡಿಕ್ಕಿ ಹೊಡೆದ್ವಲ್ಲ, ಅವ್ನ ಮುಖ ನೋಡಿದಾಗಿಂದ ನಂಗೆ ನರಸಿಂಹರಾವ್ ಮುಖ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ. ಆ ಫೋಟೋ ವ್ಯವಸ್ಥೆ ಮಾಡಿಸಿ ಬೇಗ. ರೀ ರಾಮ್ಪ್ರಿಯನ್, ನೀವು ಯೋಚನೆ ಮಾಡೋದು ಸೆನ್ಸ್ ಆಫ್ ಹ್ಯೂಮರ್ ಅಲ್ಲಿ ಎಕ್ಸ್ಟ್ರೀಮ್ ಕಂಡ್ರಿ. ನೋಡ್ರಿ, ಮೊದ್ಲು ಕೇಸ್ ಬಗ್ಗೆ ಯೋಚನೆ ಮಾಡಿ, ನಮ್ಮನ್ನ ಹೆಂಗ್ ಬಚಾವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಅಲ್ರಿ, ಅದಕ್ಕೆ ನಾನು ಫೋಟೋ ವ್ಯವಸ್ಥೆ ಮಾಡಿಸಿ ಅಂತ ಇರೋದು. ನೋಡಿ, ಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ನನ್ನ ಹತ್ರ ಯಾವಾಗ್ಲೂ ಅಸಾಧ್ಯವಾದ ಸಂಶೋಧನೆ ಮಾಡಿಸ್ತಾನೆ. ಆ ಡೇವಿಡ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕಲೆಕ್ಟ್ ಮಾಡಿದ್ರಿ, ಅದೇ ಕಲೆಕ್ಟ್ ಮಾಡಿ ಸ್ಟಡಿ ಮಾಡ್ಬೇಕಿಲ್ಲ? ಸ್ಟಡಿ ಮಾಡ್ಕೊಂಡು ಕೋರ್ಟ್ನಾಗ ಆರ್ಗ್ಯುಮೆಂಟ್ ರೆಡಿ ಆಗ್ರಿ ಅಪ್ಪ. ಪ್ರಯೋಜನನೇ ಇಲ್ಲ. ಒಬ್ಬ ಮನುಷ್ಯ ಸತ್ತಿದ್ದಾನೆ ಅಂತ ಹೇಳೋದಕ್ಕೂ ಕಾಣೆಯಾಗಿದ್ದಾನೆ ಅಂತ ಹೇಳೋದಕ್ಕೂ ವ್ಯತ್ಯಾಸ ಇದೆ. ಸತ್ತಿದ್ದಾನೆ ಅಂತಂದ್ರೆ ಫಿನಿಶು, ಕಾಣೆಯಾಗಿದ್ದಾನೆ ಅಂತಂದ್ರೆ ಮತ್ತೆ ಬರ್ತಾನೆ ಅಂತ. ಎಲ್ರೂ ಅರ್ಥವಾಗೋ ತರ ಹೇಳ್ರಿ, ನಿಮ್ಮಷ್ಟು ಬುದ್ಧಿವಂತರಲ್ಲ ನಾವು. ನಾವು ಮಾಡ್ಬೇಕಾಗಿರೋದಿಷ್ಟೇ, ಕೋರ್ಟಲ್ಲಿ ಅಟ್ಯಾಕ್ ಮಾಡೋದಲ್ಲ, ಹೊಸ ಸಿದ್ಧಾಂತನ ಮಂಡಿಸ್ಬೇಕು. ಕೋರ್ಟಲ್ಲಿ ನರಸಿಂಹರಾವ್ ಬದುಕಿದಾನೆ ಅಂತ ಮಂಡಿಸ್ಬೇಕು. ಹೆಂಗ್ರಿ ಸಾಧ್ಯ? ಎಲ್ರೆದ್ರಿಗೆ ಅಂತ್ಯಕ್ರಿಯೆ ಆಗಿದೆ, ಚಾಪ ಸುಟ್ಟು ಭಸ್ಮ ಆಗಿದೆ, ಚಾನ್ಸೇ ಇಲ್ಲ ಬಿಡ್ರಿ. ಪೈಲಟ್ ಪ್ರಕಾಶ್ ಬಾಬು ಬಾಡಿಯಲ್ಲಿ ಹೆಂಗೆ? ರಾಮಪ್ರಿಯನ್ ಭಾರದ್ವಾಜ ಗೋತ್ರ, ಅಶ್ವಿನಿ ನಕ್ಷತ್ರ, ಮೇಷರಾಶಿ. ಸಾವಿತ್ರಿ ಅವ್ರನ್ನ ಹುಡುಕ್ಸಿ, ಸಾವಿತ್ರಿ ಅವ್ರು ಸಿಕ್ಕಿದ್ರೆ ನೀವಿಬ್ರು ಬಚಾವ್. ಸಾವಿತ್ರಿ ಯಾಕ್ರಿ ಬೇಕ? ಮತ್ತೆ ರಿಸ್ಕ್ ಅದ, ಯಾಕಿನ್ ಹುಡುಕೋಕ್ ಹೋಗಿ ಇನ್ನೇನಾದ್ರ? ನರಸಿಂಹರಾವ್ ಅವರು ಅವ್ರ ಖಾತೆ ನಿರ್ವಹಿಸ್ತಾ ಇದ್ದಾಗ ಅವ್ರ ಕೈ ಕೆಳಗಿನವ್ರಿಗೆ ನೋಟ್ಗಳು ಬರಿತಾ ಇದ್ರು ಅವ್ರ ಹಸ್ತಾಕ್ಷರದ ಮೂಲಕ, ಹೌದಾ? ಹೌದು, ಬರೀತಿದ್ರು. ಏನೀಗ? ಅಂಥ ಪತ್ರಗಳನ್ನ, ಅಂದ್ರೆ ನರಸಿಂಹರಾವ್ ಅವರು ನೋಟ್ಗಳು ಬರೀತಿದ್ರಲ್ಲ ಹಸ್ತಾಕ್ಷರದ ಮೂಲಕ, ಅಂಥ ಪತ್ರಗಳನ್ನ ಹುಡುಕ್ಸಿ ಫೋರ್ಜರಿ ಮಾಡೋರ್ನ ಕರೆಸಿ. ಆಗ ಏನಾಗತ್ತೆ,
ಫೋರ್ಜರಿ ಮಾಡೋರು ನರಸಿಂಹರಾವ್ ಬರೆದ ಹಾಗೆ ಬರೀತಾರೆ. ಫೋರ್ಜರಿ ಮಾಡೋರ ಹತ್ರ ನರಸಿಂಹರಾವ್ ಸಾವಿತ್ರಿಗೆ ಬರೆದ ಹಾಗೆ ಪತ್ರ ಬರೆಸಿ ಕೋರ್ಟಲ್ಲಿ ಕೇಸ್ ಶುರು ಆಯ್ತಲ್ಲ, ಆ ದಿನಾಂಕದಿಂದ ಈ ದಿನಾಂಕದವರೆಗೆ 7-8 ಪತ್ರಗಳನ್ನು ಬರೆಸಿ. ಹೇಗೆ ಬರ್ಸ್ಬೇಕು ಅಂತಂದ್ರೆ ಸಾವಿತ್ರಿಗೆ ಗಂಡ ಬದುಕಿದಾನೆ ಅಂತ ಅನ್ನಿಸ್ಬೇಕು. ಪತ್ರಗಳ ಮೂಲಕ ನಾವು ಹಾಗೆ ಅನ್ಸಿಸಿದ್ರೆ ಸಾವಿತ್ರಿ ತನ್ನ ಗಂಡ ಬದುಕಿದಾನೆ ಅಂತ ಭ್ರಮೆಗೆ ಬೀಳ್ತಾಳೆ. ಆಗ ನರಸಿಂಹರಾವ್ ಅವರು ಬದುಕಿದರೆ ನನ್ನ ಗಂಡನ್ ನಂಗೆ ವಾಪಸ್ ಹುಡುಕಿಸ್ಕೊಡಿ ಅಂತ ಕಂಪ್ಲೇಂಟ್ ಕೊಡ್ತಾಳೆ. ಸಾವಿತ್ರಿ ಪತ್ರಗಳ ಮೂಲಕ ಭಾವಾವೇಶಕ್ಕೆ ಒಳಗಾದ್ರೆ ಕೇಸು ಬಿದ್ದೋಗುತ್ತೆ. ಸರಿ, ನರಸಿಂಹರಾವ್ನ ಹುಡ್ಕೋದ್ರಲ್ಲಿ ಪೊಲೀಸ್ನವ್ರು ಫೇಲ್ ಆದ್ರೆ, ನರಸಿಂಹರಾವ್ ಎಲ್ಲೂ ಇಲ್ಲ ಅಂತ ಆದ್ರೆ? ದಡ್ಡತನದ ಪ್ರಶ್ನೆಗಳು ಬೇಡ. ನಾವು ಫೋರ್ಜರಿಲಿ ಬರ್ಸೋ ಪತ್ರದಲ್ಲಿ ಫ್ರಮ್ ಅಡ್ರೆಸ್ ಬರೆಸ್ತೀವಿ. ಫ್ರಮ್ ಅಡ್ರೆಸ್ ಹೇಗಿರ್ಬೇಕು ಅಂತಂದ್ರೆ, ಈ ಬಾಂಬೆಲಿ ರೌಡಿಗಳು, ಅಂಡರ್ವರ್ಲ್ಡ್ ಅವರು ಗುಂಡೇಟಿನ ಕಾಳಗ ನಡೆಯುತ್ತಲ್ಲ, ಅಂಥ ಜಾಗದ್ದಾಗಿರ್ಬೇಕು. ನರಸಿಂಹರಾವ್ ಸತ್ತಿದ್ದು ಅಂಥ ಗುಂಡೇಟಿಗೆ ಸಿಕ್ಕಾಕೊಂಡು ಅಂತ ಅನ್ನಿಸ್ಬೇಕು. ಹಾಗನ್ನಿಸ್ಬಿಟ್ರೆ ನೀವು ಗೆದ್ರಿ. ಈ DNA ರಿಪೋರ್ಟ್ ಪ್ರಕಾರ ನರಸಿಂಹಣ್ಣ ಸತ್ತಿಲ್ಲ. ಅವತ್ತು ಬಂದು ಬಾಡಿಗೂ ಅಣ್ಣನ DNA ರಿಪೋರ್ಟ್ಗೂ ಮ್ಯಾಚ್ ಆಗ್ತಾ ಇಲ್ವಂತೆ. ಸಾವಿತ್ರಿ